ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ನನ್ನ ಬರಮಾಡ್ಕೋಬೇಕಾದ್ರ ನಿಮ್ಮ ಗಂಟ ರಾತ್ರಿ 11:30 ಬಾರಕ್ಕೆ ಸಿಂದಗಿ ಕಡೆಯಲ್ಲಿ ಅದು ಬಂದವ್ರು ನೋಡಿ. ಯಾರ್ಯಾರು ವಸ್ತಿ ಬಂದವ್ರ ರಾತ್ರಿ ಮುಂದ್ಬರಿ ಅಲ್ಲಿ ನಿಂದ್ರಿ. ವಿಡಿಯೋ ಮಾಡೋಣ, ಅದೇನಿಲ್ಲ. 12 ಎಕರೆ ಹೊಲದಾಗ 21 ಬೋರ್ ಹಾಕ್ಯಾನ. ಹೌದನ್ರಣ? ಹೌದ್ರಿ? ಹೌದ್ರಿ. ಅದ್ರಾಗ ಮ್ಯಾಗುಲ್ ಇಷ್ಟು ಹೋಗಿ ಒಂದ ಚೆಲ್ತೆ ಐತಿ. ಹೌದ್ರಿ? ಅದು ಸತ್ ಹುಟ್ಟಾಕತಿ. ಇದು ಬೋರಿನಿಷೇಕ ಈ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬಲ್ಲಿ ವಾಣಿ ಎಂದು ಸುಳ್ಳಾಗಿಲ್ಲ, ಸುಳ್ಳು ಆಗುವಂಗೂ ಇಲ್ಲ. ನಿಮಗ ನೀರಿನ ಜಲ ಗಂಗವ್ವ ಒಲಿಲಂಗ ಮಾಟ ಮಾಡಿಸ್ಯಾರಪ್ಪ. ಇನ್ನೂ 21 ನೀವು ಬೋರ್ ಹಾಕ್ಸಿದ್ರು ಕೂಡ ಕಣ್ಣಿಗೆ ಕಾಣುದು ನೆಲಕ್ಕೆ ಬೀಳುದು, ಕಣ್ಣಿಗೆ ಕಾಣುದು ನೆಲಕ್ಕೆ ಬೀಳುದು. ಅದು ಬಳ್ಳಿ ಅಜ್ಜಂದು ಬೋರ್ ನೀರು ಅಲ್ಲಿ ಒಂದು ಹಸಿರು ನಿಶಾನೆ ಹಾರಬೇಕಾದ್ರ ಈ ಅಜ್ಜನ ಅಲ್ಲಿ ತಗೊಂಡು ಹೋಗಿ ನೀವು ಹಂಗಿದ್ರ ನಿಮ್ಮ ಕಡೆ ತಾಕತ್ತಿದ್ರ ಆಯ್ತಂತ ನಾನು ಇದ್ರದ್ದು ಮುಂದಿಗೆ ಹೋಗ್ಬೇಕು. ಈಗ ಆಯ್ತಪ್ಪ ಸಾಲಲ್ಲ ಮೂರದವು, ಆದ್ರೆ ನನ್ನ ಪರ್ಮಿಷನ್ ಎಲ್ಲಿ ಆಗತ್ತ ಅಲ್ಲೇ ಹೋಗ್ಬೇಕಿವ. ಕರ್ಕೊಂಡು ಹೋಗುವಷ್ಟು ತಾಕತ್ತು ಶಕ್ತಿ ನಿಮ್ಮಲ್ಲಿದ್ರ ಎಷ್ಟು ಬತ್ತು ಖರ್ಚು. ಇವಂದು ಬರೇ ಒಂದು ನಾನು ಬೂದಿ ನಂಬ್ರಿ ಅಲ್ಲಿ ಬಂದವ ಯಾವ ತರ ಏನ್ ಮಾಡ್ಬೇಕಂತ ಅದನ್ನ ಮಾಡಿಸಿ ಹೋಗ್ಬೇಕು. ಅದನ್ನ ಮಾಡಿಸ್ಕೊಂಡಿಂದ ನಾನು ಅಮಾಸಿ ದಿವಸ ನಿಮಗ್ ಬೋರ್ನ ಜಲ ಹೇಳ್ಬೇಕು. ಅಲ್ಲಿ ಮಟ್ಟ ಹೇಳ್ಬೇಕು. ಯಾವ್ದು ಹಾಕೊಂತೀರ ಹಾಕೋ. ಏನತ್ರಿ
ಕರ್ಕೊಂಡಿರ್ತಿರಲ್ಲ ನಿನ್ನ ಮನಿಗೆ ಬಂದಿರ್ತಾನ, ನಿನ್ನ ಮನಿ, ನಿನ್ನ ಹೊಲ, ನಿನ್ನ ಕೂಡ ಬಂದ ಒಂದು ಮನಿ ಹೊಲ ಇಷ್ಟು ಅಡ್ಡಾಡಕ್ ನಾ ಪರ್ಮಿಷನ್ ಕೊಡ್ತೀನಿ. ಇಬ್ಬರು ಕೂಡಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗು ಖರ್ಚ ನಿನಗ ಅವಂದಾವು. ಆಯ್ತಾಯ್ತು. ಅವ್ರದ್ದು ಎಷ್ಟು ಅದ ಹೇಳ್ರಿ. ಆ ಲಕ್ಕುಂಡ ಒಂದು ಹುಡುಗ ಮುದುಕ ಬಂದೈತಿ, ಯಜಮಾನ ಮನುಷ್ಯ ಕಿವಿ ಕೇಳಂದು. ಇವ್ ರಾತ್ರಿ ಬಂದಾರ, ಒಂದೇದಾವ ಅವನ ಬಂದಾನಪ್ಪ. ಎಲ್ಲಂದ್ರೆ ಅಜ್ಜರ ಅವಾಗ ತಿಳಿಸೇರಿ ಅವ್ನ ಕಿವಿ ಕೇಳಲ್ಲ. ಮಗ ಇವನು ಮಾತು ಕೇಳುವಲ್ಲಂತ, ಮಗ ಇದ್ರಾಗೇನಂತ, ಇವ ಹೇಳಿದಂಗ ಕೇಳ್ಬೇಕು. ಮಗ ಮನಿಗ್ ಬರ್ಬೇಕು. ಅದ್ರಂತೆ ಹೇಳ್ರಿ ನೀವು. ಅಮಾಸಿ ಹತ್ತನ ನನ್ನ ಆಶೀರ್ವಾದ ಕಾಯಿ ಓದ್ ಕಟ್ಕೊಂಡ ಇದು ಅಮಾಸಿ ಹತ್ತ. ಮಗ ಮಾತು ಕೇಳುವಂಗ ಶುದ್ಧ ಆಗವಂಗ ನಾ ಆಶೀರ್ವಾದ ಮಾಡ್ತೀನಿ. ಪ್ರಸಾದ್ ಕೊಡ್ರಿ. ತಿಳಿದಾರ ಹೇಳಿ ಕೊಡ್ರಿ ಅವಾಗ. ಅಮಾಸಿ ಹತ್ಬೇಕಂತ. ಅಮಾಸಿ ಹತ್ಬೇಕ್ರಿ ಅಜ್ಜ. ಅಮಾಸಿ 5 ಅಮಾಸಿ ಬರ್ಬೇಕು. ಎಲ್ಲಾ ಚಲೋ ಆಗತ್ತ. ಹುಡುಗ ಎಲ್ಲಾ ಚಲೋ ಮಾಡ್ತಾರ. ಈ ತಾಳಿಕೋಟೆಯವರು ಮುಸ್ಲಿಮ್ಸ್ ಬಂದಾರ ನೋಡ್ರಿ. ತಾಳಿಕೋಟೆ ಸರ್ 15 ವರ್ಷ ಲಗ್ನ ಆಗಿ 15 ವರ್ಷ ತುಂಬಾಕ ಬಂದಾವು ನನ್ನ ನೆದರ್ನ್ಯಾಗ. ಒಂದ್ ಗಂಡ ಫಲ ಆದದ್ದು ಅದು ಒಳ್ಳೆ ಮತ್ತ ಆಗಿಲ್ಲ ಅಂತ ದಾರ ಕೊಟ್ಟು ಮುಂದ್ ನಿಮಗ್ ಹೇಳಿದ್ನಲ್ಲ, ನಿಮಗ ಮಕ್ಕಳ ಫಲ ಸಂತಾನ ಒಲಿಲಂಗ ಉದ್ದಳಾಗುವಂಗ ಮಾಡ್ಸ್ಯಾರ. ಹೇಳೇನಿಲ್ಲ? ಹೇಳ್ಯಾರನಿಲ್ರಿ? ಹೇಳ್ಯಾರ ನೋಡ್ಸವ. ಆ ಹೆಣ್ಣು ಮಗಳಿಗೆ ಬಾಯನ್ನು ಹೊಲ ಬಿದ್ದಾವು. ಮತ್ ನನ್ನ ಪವಾಡ ಆಗ್ಬೇಕಾದ್ರೆ ಅವ್ರು ಅದಕ್ಕ ಅದ್ ಹೇಳೇನಲ್ಲ ಆಗಿದೆ. ಏನಂತ ಚಡ್ಡಿ ಹಾಕೊಂಡು ಅದನ್ನ ಕೂಡ ಕುಸ್ತಿ ಹಿಡಿಬೇಕು. ಮಾಡ್ತೀರಾ? ರೆಡಿ ಇದ್ರಿ? ಇವನ್ನ ಅದನ್ನ ನಿಮ್ ಊರಿಗೆ ನಿಮ್ ಮನೆಗೆ ಕರ್ಕೊಂಡು ಹೋಗಪ್ಪ. ಕರ್ಕೊಂಡು ಹೋಗ್ತೀರಾ? ಈಗ ಹೋಗು ಮುಂದೆ ಒನ್ನೆ ಬುಕ್ ಮಾಡಿಸಿ ಹೋಗಿ ಮಾಡಿಸ್ಕೊಲ್ಪ. ಅಮಾಸಿ ಹಬ್ಬಳಿಗೆ ಹತ್ರಿ. ಅಮಾಸಿಗೆ ನೀವು ಹೆಬ್ಬಳಿಗೆ ಹತ್ತದಕ್ಕರೆ ಆದ್ರ ಎಷ್ಟ್ ಅಮಾಸಿ ನಾ ಹತ್ತಂದ್ ಅಂತೀನಿ ಅಷ್ಟ ಅಮಾಸಿ ತಪ್ಪದ ಹತ್ಬೇಕ. ಅಷ್ಟ್ ಮಾಡ್ರ. ಕಂಪ್ಲೇಂಟ್ ಇಂದ ಒಂದ್ ಹೇಳ ಮಾಡ್ರ. ನಾ ಅದಿನ ಮ್ಯಾಗ ಹಾಕ. ಅಜ್ಜ ಬರ್ತಾನಲ್ರಿ ಅಲ್ಲೇ ಇದಾಗುತ್ತೆ. ಶಿಗ್ಗಾವಿ ಶಿವಮೊಗ್ಗದಾಗಿದ್ದ ಒಬ್ಬ ಬಂದನ. ಶಿವಮೊಗ್ಗ ಹೌದಲ್ಲದ. ಈ ದೇವ್ರು ಅಷ್ಟೊಂದ್ ನಿನ್ನಷ್ಟು ಸಾಲಿ ಕಲ್ತಿಲ್ ಏನ ವಡದ ಹೇಳೇನಪ್ಪ ಶಬ್ದಾಗ ವಡದ ಹೇಳಿ ದೈದಾಗ ಗುಪ್ತ ಇಡ್ಬೇಕು. ಗುಪ್ತು ಇಡ್ಬೇಕ ಹೊಡೆದ್ ಹೇಳಿ ಅಂತಾರೆ. ಗುಪ್ತವಾಗಿ ಹೇಳು. ಮತ್ ಹಂಗ ಹೇಳ್ರಿ. 10 ಮಂದಿ 10 ದೈವ ಕೂಡಿ ಒಮ್ಮೆ ತಾಳಿ ಕಟ್ಸಿರ್ತಾರ. ಏನ
ಸಾವಿರ ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡ್ರಪ್ಪ ಅಂತಾರ. ಇದು ಗಾದಿ ಮಾತು ಕರೆವ ಸುಳ್ಳ? ಹಂಗ ದೈದಾರ ಹತ್ತೂರಾರ ಕೂಡಿ ತಾಳಿ ಕಟ್ಸಿದ್ದು ಇವಾಗ ಏನಾಗ್ಬೇಕಂತಪ್ಪ, ಡ್ರೈವರ್ಸ್ ಆಗ್ಬೇಕಂತ. ಹೌದ್ರಿ? ನಮ್ಗೆ ಅನ್ಯಾಯ ಆಗಿದೆ ಅವ್ರಿಂದ. ಈಗ ಮಾಡಿದಂತ ಹುಗ್ಗಿ ಇಡೀ ಹಂಡೆವನ ಹಳಿಸಿರ್ತೈತಪ್ಪ. ಸಭಾ ಅನ್ನ ಪ್ರಸಾದಕ್ಕ ಊಟಕ್ಕೆ ಬಂದು ಕುಂತಿರ್ತಾರ. ನಾನು ಕೂಡ ವಾದ ಹಾಕ್ಬೇಕಾದ್ರೆ ತಿಳ್ಕೊ, ಆ ಹಂಡೆವು ಕುಂತ ಮಂದಿ ಕುಂತು ದೈವ ಊಟಿಲ್ಲ ಅಡಿಗಿಲ್ಲ ಅಂತೇಳಿ ಎಬ್ಬಿಸಿ ಕಳಿಸ್ತಿರು. ಅದ ಹಳಿಸೈತೆ ಅಂತೇಳಿ ಸ್ವಲ್ಪ ಪ್ರಸಾದ ಅವ್ರಿಗೆ ನೀಡಿ ಸನ್ಮಂತ ಮಾಡಿ ಕಳಿಸ್ತೀರಿ. ಇದಕ್ಕೆ ನನಗ ಉತ್ತರ ಹೇಳ್ರಿ. ಯಾವನೋ ಈ ಸಭಾದಾಗ ಕಲ್ತಾವ್ ಇದ್ರೆ ನನಗೆ ಉತ್ತರ ಹೇಳ್ರಿ. ಪ್ರಶ್ನೆ ಖಾಲಿ ಮಂದಿ ಯಾರು ಮಾತಾಡ್ಬಾರ್ದ. ಮಾಡಿದ ಅದನ್ನ ಸ್ವಲ್ಪ ಇಡ್ಬೇಕಾಗ್ತದೆ. ಗೋಧಿ ಹುಕ್ಕಿ ಮಾಡಿದ ಅಡಿಗೆ ಅದು ಏನೋ ನೆದರ್ ತೂಕಾಗಿ ಹಸಿರ್ತಪ್ಪ, ಇಲ್ಲ ಕೆಟ್ಟಿರ್ತೈತಿ. ಇಡೀ ಸಭಾ ಬಂದು ದೈವ ಬಂದು ಊಟ ಕುಂತಿರ್ತೈತಿ. ಅಡಿಗಿಲ್ಲ ಅಂತೇಳಿ ಊಟ ಇಲ್ಲ ಅಂತ ಕೈ ಜಾರಿಸಿ ಎಬ್ಬಿಸಿ ಕಳಿಸ್ತಿರುವ. ಇದ್ದದ್ರಾಗ ಪ್ರಸಾದ ಸ್ವಲ್ಪ ನೀಡಿ ಕಳಿಸ್ತಿರುವ. ಇದ್ರಾಗೆ ಸ್ವಲ್ಪ ಪ್ರಸಾದ ಕೊಡ್ತೀವಿ. ನಾನು ನಾಡ್ತೇನೆ ತಿಳಿತೆ ನಿನಗ? ತಿಳಿತೀನಿಲ್ರಿ. ನನಗೆ ಅರ್ಥ ಆಗ್ತಿಲ್ಲ. ಹರಸುವಂತ ಮದುವೆ ಹೇಳ್ತಿ 10 ಮಂದಿ ಕೂಡಿ ದೈವ ಕೂಡಿ ತಾಳಿ ಕಟ್ಸಿದ್ದ ಅಂತ ಹೇಳಿನಿ. ಅದನ್ನ ಹರಸುದು ನಾನು ಕಡಿಂದ ಆಗುದು. ಯಾವ ದೇವ್ರು ಹರಿಸ್ತೈತಿ, ಯಾವ ದೇವ್ರು ನಿನಗೆ ನ್ಯಾಯ ಕೊಡಿಸ್ತೈತಿ, ಅಲ್ಲಿ ನಡ್ಕೋಬಹುದು, ಅಲ್ಲಿ ಹೋಗ್ಬೋದು, ಅಲ್ಲಿ ಪಡ್ಕೋಬಹುದು. ಕೊಡಪ್ಪ ಒಂದ್ ಆಧಾರ್ ಚೀಟ್ ತಗೊಂಡ್ರ ಕೊಡ. ನಾನೇನ್ ತಗೊಳಲ್ಲ ಅಂತ ಏನಿಲ್ಲ, ತಗೊಂತೀನಿ. ಇದು ನಡೆಸ್ಕೊಡು ಅಂತೇಳಿ ನಾನು ಕೇಳೋದಕ್ಕೆ ಬಂದೆ. ಅವಳಿಂದ ಶ್ರೀ ಗುರು ದೊಡ್ಡ ಲಾಲ್ ಸಾಬೋಲಿ ಇದು ಎಲ್ಲಿಂದ ಬಂದೈತಿ ಗೊತ್ತನಪ್ಪ? ಎಲ್ಲಿಂದ ಹುಟ್ಟಿ ಎಲ್ಲಿ ಬಂದೈತಿ ಇದು? ಬಾಂಬೆಲಿಂದ ಬಂದು ಇಲ್ಲಿ ಕರ್ನಾಟಕದಾಗ ವಾಸವಾಗಿ ನಾನು. ಇವರು ಹೆಣ್ಣು ಮಕ್ಕಳ, ನನ್ನ ಮಕ್ಕಳ ಹೆಣ್ಣು ಮಕ್ಕಳ ತಂದಿ ನಾನು. ಆ ಹೆಣ್ಣು ಮಕ್ಕಳನ್ನ ಏನೋ ಆದ್ರೂ ಕೂಡ ನಾನು ಬಿಟ್ಟು ಕೊಡಕ್ ನಾ ತಯಾರಿ. ಹಂಗಾದ್ರೆ ನನಗೆ ನಡ್ಕೋರಿ. ಪಡ್ಕೊಟ್ಟು ಅಂದ್ರೆ ಅವರು ಮಾಡಿದಂತ ಅನ್ಯಾಯ ಎಲ್ಲ ನಾವು ಒಮ್ಮೆಗೆ ಪಟ್ಟಿ ಹೇಳಿವಿ. ಅಡಿಗೆ ಮಾಡಿಂದ ಎಲ್ಲಾರು ಮನ್ಯಾಗೂ ಎಲ್ಲಾ ಜಗತ್ತಿದಾಗ ಕೆಡುದ. ಇದಕ್ಕೆ ದೈವ ನೀವು ಬಾಯಾರಾಯ್ತು ಇಲ್ಲಿ ಮಗ. ಸಭಲಿ ಹೇಳೋ ಪ್ರಶ್ನೆ ಕರೆವು ಏನು ಸುಳ್ಳು? ಒಂದೊಂದು ಕಡೆ ಮಾಡ್ಕೊಂಡು ಹೋಗ್ರಿ ಅಂತ ಲೆಕ್ಕ ಹೇಳಿದ್ರು ಅವರು. ಅದೇ ಮಾಡ್ತಾರೆ. ಆಗಲ ಅವನ ಅಲ್ಲಾನ ನನಗ ಪರ್ಮಿಷನ್ ಕೊಟ್ಟಿಲ್ಲ, ಪರಮಾತ್ಮನ ನನಗ ಆಜ್ಞೆ ಮಾಡಿಲ್ಲ. ಯಾಕಂದ್ರೆ ನಂಬಲಿ ಸಾಕರ್ ಬಿಡ್ಲಿ, ನನಗೇನ್ ಕಡಿಮೆ ಭಕ್ತರ.
ಇದ ಒಂದ ಊರಾಗ ಇಲ್ಲ ನನಗೆ ಬರ್ತ ಹೆಣ್ಣ ಮಕ್ಕಳಂದ್ರೆ ಏನ್ಪಾ ಮಣಿ ಲಕ್ಷ್ಮಿ ಮಾಂಕಾಳಿ ಇದ್ದಂಗ ಅವರು ಪಾಲಿಗೆ ಇದು ದೊಡ್ಡ ಲಾಲ್ ಸಾಗೋಲಿ ತಾಂದಿ ಅವ್ರು ಬೇಕಾಗಿ ತಿಳ್ಕೊಳ್ಳಿ. ಈಗ ಹೋದ್ ಇದ್ದಿದ್ದ ಇದ್ದಂಗೆ ಹೇಳಿದ್ರ ನನಗ ಹೌದ್ರಿ ಕೆಟ್ಟ ಐತಪ್ಪ. ಮತ್ ನಾ ಹೇಳಿಲ್ಲ ಅಂದ್ರ ದೇವ್ರು ಅಂತ ನಂಬುದಿಲ್ಲ. ನಮ್ಮಂಗ ಹೇಳ್ಬಿಡ್ರಿ. ಹೌದು ಅದಕ್ಕೆ ಇದ್ದಿದ್ದು ಹೇಳಿದ್ರೆ ಚಲೋ ರೀ. ಆ ಒಂದು ಅಂಗವಿಕಲಿಕ ಆದದ್ದೇ ಒಂದು ಕೂಸು ತಗೊಂಬಂದನು. ಯಾರ್ಯಾವ್ರು ಬರ್ರಿ ಅಕ್ರ. ಎಲಿಶೂರು ಅಂದ್ರ ಯಾವ ಊರು ಐತಪ್ಪ? ಯಾವ ಊರ ಅಣ್ಣ? ಎಲಿಸೂರು ನಂತರ ಶಿರೋಳ ರೀ. ಎಲಿಸೂರು ನಂತರ ಶಿರೋಳ. ಹೇಳ ಮೊದಲ ಏ ಮಾತಾಡಕ್ ಹೋಗ್ಬೇಡ್ರಿ ಅಲ್ಲಿ. ಈ ಭಕ್ತರಿಗೆ ಹೇಳೋ ನಿಮ್ದ ಕೇಳಪ್ಪ. ಈ ಕೂಸು ಹುಟ್ಟಿದ 11 ತಿಂಗಳ ಏನತ್ತು ಹೊಟ್ಟೆಯಾಗಿದ್ದ ಬಿದ್ದುಗಳಿಗೆ 11 ತಿಂಗಳಷ್ಟ ಹುಡುಕಿ ಅಂದ್ರೆ ಹೌದ್ರಿ. ಹೌದು ಇದಕ್ಕ ಯಾವ್ದ್ರ ಶಕ್ಕಪ್ಪ ನೀವು ಬರ್ತಿರೋ ಗ್ರಹಣ ಹಿಡಿದಾಗ ಇದು ಸುಳ್ಳು ಹೇಳುತ್ತಂತಾರ ತಿಳ್ಕೋರಮ್ಮ, ಖರೆ ಹೇಳ್ತಾನ ಅರ್ಧಂತಾರ ತಿಳ್ಕೋರಿ. ಗ್ರಹಣ ಹಿಡಿದಾಗ ಹೊಟ್ಟಿಲಿದ್ರಿ ಹೆಣ್ಣು ಮಕ್ಕಳು ಏನು ಮುಟ್ಟಂಗಿಲ್ಲ, ನೀರು ಸಹ ಕುಡಿಯೋಂಗಿಲ್ಲ, ನೆಲಕ್ಕ ಮಣಗೋಂಗಿಲ್ಲ. ನೀ ಏನ್ ಮಾಡಿ ನಿನ್ ಬಾಯ್ಲಿಂದ ನೀನ ಹೇಳಮ್ಮ. ನೋಡ್ರಿ ಅಕ್ಕಾರ, ನಿಮ್ಮ ಮ್ಯಾಗ ಹಾಕಿದ್ರು ಅವ್ರು. ನೀನ್ ಬಾಯ್ಲಿಂದ ನೀನೇ ಹೇಳ್ಬೇಕು. ಈ ದೇವ್ರ ಸುಳ್ಳು ಹೇಳೈತಂದ್ರ ನಂದು ಜಗತ್ತಿನ ನೋಡ್ರಿ ನೆನ್ಪು ಮಾಡ್ಕೋರಿ, ಹೇಳ್ರಿ. ಆ ತರ ಖುಷಿಗೆ ಆಗೈತಿ. ಆಗಿರ್ಬೇಕಲ್ರಿ, ಕರೆಕ್ಟ್ ಹೇಳ್ರಿ. ಪ್ರೆಗ್ನೆಂಟ್ ಇದ್ದ ನಾವು ಮನೆ ಕಟ್ಟಿಸ್ತಿದ್ವಿ. ಏನ್ ಕೆಲಸ ಮಾಡಿ ಅನ್ನೋದೇ ಗೊತ್ತಿಲ್ಲ. ಈಗ ಅದು ಬಂತಮ್ಮ, ಮನಿ ಕಟ್ಟಿಸ್ತಿದ್ದೀವಿ ಅಂತ ಶಬ್ದ ಬಂತ. ಆ ಮನಿ ಕಟ್ಸುವಾಗ ಗ್ರಹಣಿ ಹಿಡಿದಾಗ ನಾನು ಹಿಂಗ ಮಾಡೀನ್ರಿ ಅನ್ನೋದು ನಿನ್ ಬಾಯಾಗ ಬರುವುದು. ನೋಡ್ರಿ ಎಲ್ಲಿ ಬಂತ್ರಿ ಅದು. ಅದನ್ನ ಬೇಕಾದ್ರೆ ಇನ್ನೂ ಟೈಮಿಂಗ್ ಕೊಡ್ತೀನಿ ನಿನಗೆ, ಜಾಸ್ತಿ ಮಾಡ್ಕೊತೀನಿ ಅಂದ್ರ ಮತ್ತಿದು ಹೆಬ್ಬಳ್ಳಿ ಅಜ್ಜ ಸುಳ್ಳು ಹೇಳೇತಿ ಅನ್ನೋ ಶಬ್ದ ನನಗೆ ಬರ್ಬೋದು. ನೀವ್ ಹೇಳಿದ್ದು ಮಾಡ್ತೀವ್ರಿ, ನೆನಪಿಲ್ರಿ ನಾವ್ ಏನ್ ಮಾಡ್ತೀವಿ. ಇವ್ರನ್ನ ಅಜ್ಜರನ್ನ ನಿಮ್ಮ ಅದನ್ನ ಹೇಳ್ತಾರ. ಆ ತರ ನೀವು
ನಂಬಕ್ಕ ನಡ್ಕೋಬೇಕು ಮಾಡಿಸ್ಕೋಬೇಕು. ನಮ್ಮನ ಕಡಿಂದ ನಾನು ಮಿಕ್ಕಿ ಅವನ್ ಕೂಡ ಬೇಡ್ಕೊಂಡ್ ಬಂದ ಹೌದು ಅಲ್ಲ ಯಾರ ಮಾಡವ ಉಳಿದದ್ದು ನನ್ನ ಕಡೆ ಎಂತಾದ ಬಂದೈತಂದ್ರು 21 ಅಮಾಸಿ ನನ್ನ ದರ್ಗ ಹತ್ತಿಸ್ಬೇಕು. ಇಲ್ಲಿ ಪ್ರಶ್ನೆ ಕೇಳ್ರಿ, ಸರ್ರ ಭಕ್ತರಿಗೆ, ನನ್ನ ಮಕ್ಕಳಿಗೆ, ಗಂಡ ಮಕ್ಕಳಿಗೆ 5 ಅಮಾಸಿ, 9 ಅಮಾಸಿ, 11 ಅಮಾಸಿ ಬಾಳ ಅಂದ್ರ ಇದು ಎಷ್ಟ? 21 ಅಮಾಸಿ. 21 ಅಮಾಸಿಗೆ ಬಂದು ನನ್ನ ಗಿಡದನ್ನ ಪತ್ರಿ ತಂದು ನಿಮ್ಮ ಮನೆದೇವರು ಪ್ರಸಾದ ಹಾಕಿ ಇವ್ರನ್ನ ನಿಮ್ಮ ಅಜ್ಜರನ್ನ ಈ ಅಜ್ಜರನ್ನ ಮನೆಗೆ ಕರ್ಕೊಂಡು ಹೋಗ್ರಿ ನಿಮ್ಮ ಊರಿಗೆ, ಅಲ್ಲಿ ಎಲ್ಲ ಒಡದ್ ಹೇಳ್ತಾರ. ಪೂರಾ ನೀಟ್ ಮಾಡಿ ಅಂತಂದ್ರ ನನ್ನ ಕಡೆ ಮ್ಯಾಗ ಬಳ್ಳಿ ಮಾಡಿದಂತ ಕಳಿಸಿದ ಪರಮಾತ್ಮನ ಕಡೆ ನಾವು ಒಂಟಿಗಾಲಿಲ್ಲೇ ನಿಂತ ಅವನ ರೂಪಾಯಿದಾಗ 50 ಪೈಸಾ ಸುದ್ದ ಮಾಡ ಅದ ಕಬಲಿದ್ರ ಇವ್ರನ್ನ ಅಜ್ಜಾರನ್ನ ಕರ್ಕೊಂಡು ಹೋಗ್ರಿ ಮನಿ. ಕುಂದ್ರು ಹಿಂದೆ ಹೋಗ್ಬಿಡ್ರಿ ಪೂರ ಇಂಥವೆಲ್ಲ ಪವಾಡ ಆಗ್ಬೇಕು ಜಗತ್ತದ ಒಳಗ. ಅದು ಹಿಂದಕ್ಕ ಕೌಜಿಗೇರಿ ಗೋಳುಂಕಿ ಒಂದು ಪವಾಡ ಮಾಡಿ ತೋರ್ಸಿನಿ, ಅದ ಪವಾಡ ಇವುಗೈತಿ. ಕಾಯ್ಕೊಂಡ ಭದ್ರವಾಗಿ ಹೋಗ ಎಲ್ಲಿ ಖುಷಿ ಹೋಗಾತು. ಮತ್ತೆ ನಿನಗೆ ಬಡಗಲ್ ಬಂತ ಹೆಸರು ಕೆಡಬಾರ್ದು. ಎಲ್ಸುರಿಂದ ಯಾರದ್ರೇನ್ರಿ? ಯಾರು ಎಲ್ಸು ಹೋಗ್ಯಾರ ಅಂತಾರ, ಬಸ್ ಸಿಗಂಗಿಲ್ಲ ಅಂತ ಹೋಗ್ಬಿಟ್ಟ. ಹುಬ್ಳಿಯವ್ರು ಎದ್ದಳು ಮಂದಿ ಎಷ್ಟು ಮಂದಿ ಅದಾರ? ಒಂದು ಊರ ಹೆಸರು ಹುಬ್ಳಿಯವ್ರು ಎಷ್ಟು ಮಂದಿ ಅದ್ರಿ? ಹುಬ್ಳಿ ಬರೀ ಎದ್ದು ಬಿಡ್ರಿ ಹಂಗಾರ. ಹುಬ್ಳಿ 3 ಮಂದಿ. ಈಗಾಗಲೇ 1000 ದಾರ ಕೊಟ್ಟು ಮುಂದೆ ಹೇಳ್ಯಾರ. ಏನ್ ಹೇಳ್ಯಾರ? ಸ್ವಲ್ಪ ಕೂಡ ಅಮಾಚಿ ಹತ್ರವ ಹಬ್ಬಳಿಗೆ ಅಮಾಚಿ ಹತ್ತಿ 5 ಅಮಾಚಿ ಹತ್ಬೇಕು. ನನ್ನ ಆಶೀರ್ವಾದ ಕಾಯಿ ತಗೊಂಡ್ಬರ್ಬೇಕು. ಅದನ್ನ ಬೂದಿ ನಾನು ಬೂದಿ ನಂಬಿ ಮಾಡ್ಕೊಡಿ. ಅದ ಬೇಕಾದಲ್ಲಿ ಇಷ್ಟೊತ್ತಾನೆ ಏನ್ ಹೇಳಿ ನಾನು, ಹೆಣ್ಣ ಮಕ್ಕಳ ತಂದಿ
ಭಾಳ ತ್ರಾಸ ಆಗ್ತೈತೆ ನನಗೆ ಎಲ್ಲ ತಿರುಗಿ ಸಾಕಾಗೈತೆ ಫೋನಿನ ಮೇಲೆ ನೋಡ್ಕೊಂಡು ನಿನ್ನ ಮಠ ಬಂದೆ ಪ್ರಸಾದ್ ತಗೋ. ಕೇಳ್ರಿ ಅಜ್ಜ. ಈಗ ಎಲ್ಲಾ ಕಡೆ ಎಲ್ಲಾ ಪಾನ್ ತಿರುವಿ ಹಾಕಿ ಮುಗಿಸಿದೀವಿ, ಏನೂ ಆಗಿಲ್ಲ. ಹೌದನ್ರಿ? ಹೌದನ್ರಿ. ಪಾನ್ ತಿರುವಿ ಹಾಕಿರಿ, ಏನೂ ಆಗಿಲ್ಲ. ಈ ಹೆಬ್ಬಳ್ಳಿ ಅಜ್ಜಂದು ಒಂದು ಕೈ ನೋಡ್ರಿ. ಈ ಅಜ್ಜನ್ ದುಡಿಮೆ ಬೇಕ್ರಿ, ದುಡಿಮೆ ಮಾಡ್ರಿ, ಅದ್ರಾಗ ನೋಡಿ ಮಾಡ್ಕೊಡ್ರಿ. ಮಾಡ್ಕೊಂತಾನೆ ಮಾಡ್ತಾರ. ಏನ್ ಅಭ್ಯಂತರ ಇಲ್ರಿ ಅವ್ನ ಮಠ ಬರೋದು. ಕೊಡು ಪ್ರಸಾದ ಕೊಡು. ಬೂದಿ ನಂಬಿ ನಾಳೆ ಅಮಾಸಿ ತಪ್ಪದ ಅಮಾಸಿ ಹಚ್ಚಿರಿ, ಆಶೀರ್ವಾದ ಕಾಯಿ ತಗೊಂಬಂದು ಕಟ್ಕೋರಿ, ಪೂಜೆ ಮಾಡ್ರಿ. ನಮ್ದೊಂದು ನೋಡ್ರಿ ಜನ ಹಳ್ಳಿ ಕಟ್ಟಿ ಇಲ್ಲೇ ಹುಬ್ಬಳ್ಳಿಯಾಗ ಬಂದು ಉಳ್ದಾನಿ. ನಿನಗೂ ಆತು ಎಲ್ಲಾರಿಗೂ ಹೇಳಕತ್ತೆ. ಅವ್ನ ಗಾಡಿ ತಗೊಂತಾನೆ ಅಂತ ನೋಡಿದ್ದ ಕೊಟ್ಟ ಆಶೀರ್ವಾದ. ಅವ ಗಾಡಿ ತಗೊಂಡು ಹೆಬ್ಬಳ್ಳಿ ಅಜ್ಜ ಗಾಡಿ ತಗೋ ಅಂದ, ನಾ ತಗೊಂಡೆ. ಗಾಡಿ ಹೊಡವನ್ನ ಕರ್ಕೊಂಬ ಇಲ್ಲಿ. ಅವ ಏನ್ ಮಾಡ್ತಾನ ಅನ್ನೋದು ಗೊತ್ತೈತೆ ನಿನಗ? ನಿಮ್ಗ ಗೊತ್ತಿದ್ದ ನನಗಂಕಿ ನಾನು ಈ ಮಗಳಿಗೆ ಆರಾಮಿಲ್ಲ ಅಂತ ಇಲ್ಲಿ ಕುಂತಾನೆ. ನಿನಗೆ ಏನ್ ಚಟ ಮಾಡ್ತಾನವ ನಿನಗೂ ಗೊತ್ತೈತಿ. ಗೊತ್ತೈತಿ ಗೊತ್ತೈತಿಲ್ರಿ? ನಾನೇ ಗಾಡಿ ತಗೋ ಅಂದೆ. ನನಗದು ಹೆಬ್ಬಳ್ಳಿ ದೊಡ್ಡ ಲಾಲ್ಸ ಹುಲಿಗೆ ಅದು ಆಗಿ ಬರಲ್ಲ. ಮುಗುಳಿ ಮ್ಯಾಕ್ ಮಾಡ್ಯಾರ ಹೋಗದ್ ಬಿಡವ್. ನಾ ಗಾಡಿ ಕುಡುದ ಗಾಡಿ ಹಣ ನೆಡ್ಸಕ್ ಹತ್ತಿದ್ರ ಅವನು ಕರ್ಕೊಂಬ. ನನ್ನ ಹೆಸರು ಕೆಡಬಾರ್ದು. ಏನ್ ಹೇಳುದು ಹೇಳ್ತೀನಿ, ಆಶೀರ್ವಾದ ಮಾಡುದು ಮಾಡಿ. ಬೂದಿ ನಂಬ್ರಿ. ನಮ್ಮ ಮನ್ಯಾಗ ಅಲ್ಲಿ ಏನೈತಿ ಅನ್ನೋ ಅಂತ ಎಲ್ಲಾ ತರದಿಂದ ನಾ ಕಲ್ಯಾಣ ಮಾಡ್ತೀನಿ. ನಾನು ಬೂದಿ ನಂಬ್ರಿ. ಅಮಾಸಿ ಬಂದ ನನ್ನ ಆಶೀರ್ವಾದ ಕಾಯಿ ಹೋಯ್ರಿ. ಕುಂದ್ರಿ, ಇಂದ ದೈವ ಐತಿ. ಹೇಳೇನ ಒಂದು ಪೆನ್ನು ನೋಟ್ಬುಕ್ ಅಲ್ಲೇ ಬರೋ ಮುಂದೆ ಹೆಬ್ಬಳ್ಳಿ ನೀರು ಯಾರೇ ದೇವ್ರ ನೀರ ಅವ್ರು ಅಲ್ಲೇ ಇರ್ತಾರ್ರಿ. ನಿಮ್ಮ ಊರ ಏನಂದ್ರೆ ಏನೇನೋ ಹೇಳಿದ್ರು. ಆಗಲಿ ಏನೇನು ಹೇಳಲ್ಲ ಸರ್? ಮಾಡ್ಸಿದಾಗೈತೆ ಅಂದ್ರೆ 5 ವರ್ಷ ಆಗೈತಿ ಮಾಡ್ಸಿದಾಗೈತೆ ಅಂತ. ಅದಕ್ಕೆ ಏನ್ ಮಾಡಂತ ಹೇಳ? 5 ಅಮಾಸಿ ನಡ್ಕೊಂಡು ಈ ಅಜ್ಜರನ್ನ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋದ್ರ ಅದನ್ನ ಕಳಿತೀನಿ. ನಮ್ಗ ಯಾವಾಗ ಕರ್ಕೊಂಡು ಇವತ್ತಂದ್ರೆ ಖರ್ಚು ಬರ್ತಪ್ಪ. ಅದ ನಂದು ಸ್ವಲ್ಪ ಮನೆ ಅಮಾಸಿ ಬಂದ ಆಶೀರ್ವಾದ ಕಾಯಿ ಒಯ್ಯುವ ಒಯ್ಯಿ. ನಾನು ಬುದ್ಧಿ ನಂಬ ಇದು ಶುದ್ಧ ಆಗುವಂಗ ಆಶೀರ್ವಾದ ಮಾಡಿ. ನಮಗೆ ಅದು ಬಾಡಿಗೆ ಮನೆ ಬದಾಮಿ
ಯಾರು ನೋಡ್ರಿ ಎದ್ದು ಹೇಳ್ಬಿಟ್ರು ಬಾದಾಮಿ ಅವರು ಅಷ್ಟು ಕುಂದಲ್ ಬಿಡು ಅಪ್ಪಿ ಅಲ್ಲೇ ಕುಂದಲ್ ಬಿಡು ಕುಂದ್ರಿ ಬಿಡು ಅವ್ರನ್ನೇ ಕಳಿಸ್ತಿ ಹೇಳಕ್ಕಾಗಲ್ಲ. ಕುಂದ್ರ ಬಿಡು ಕುಂದ್ರ ಹೌದು ನನ್ನ ಬೂದಿ ನೀವು ಅಜ್ಜನ ಮುಂದ ಅತ್ತ ಹೇಳಿದ್ರಿ ಇಬ್ರು. ಇಲ್ಲಿಗೆ ಬರುದ ನೀವು ಜರುಗುತ್ತಿಲ್ಲ, ಅಲ್ಲೇ ಹೆಬ್ಬಳ್ಳಿಗೆ ಬೆಸ್ತಾರ, ಅಮಾಚಿ ಅಲ್ಲೇ ಸಿಗ್ತಾರ ಅರ್ಧಾರ. ಅದು ಬೇಕಾದಿಲ್ಲ ನಿಮ್ದು. ಅಮಾಚಿಗೆ ನಿನ್ನ ಗಂಡಂದ ಅದು ಬ್ಯಾರೆ ಐತವ, ನೀ ಹೇಳಿದಲ್ಲ ಅದನ್ನ ಸಭಾದ ಒಳಗ ಒಡೆದು ಹೇಳುದಿಲ್ಲ. ನೀ ನಾನು ಬೂದಿ ನಂಬಿ ನಡ್ಕೋ. ಅಮಾಸಿಗೆ ಬಂದ ಆಶೀರ್ವಾದ ಕಾಯಿ ಹೋಯ್. 5 ಅಮಾಸಿ ಮಾತಾಡ್ಬೇಡ್ರಿ. 5 ಅಮಾಸಿ ಆಯ್ತು. ನಿನ್ನ ಮನಸ್ಸಿನಾಗ ಏನ್ ಆಗ್ಬೇಕನ್ನೋದು ಆಸೆ ಐತಿ. ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ಚೌಗಲಿ ಅದನ್ನ ಆಶೀರ್ವಾದ ಮಾಡ್ತಾನ ನಿಮಗೆ ನ್ಯಾಯ ನಂಬಕ್ಕ. ಅವೆಲ್ಲ ಈ ಸಭದಾಗ ಆಶೀರ್ವಾದ ಕಾಯಿ ಹೋದಿ. ಏನ್ ಹೇಳಿ ಒಡೆದು ಹೇಳಿದ್ರ ಅಲ್ಲ. ನಿನ್ನ ಮಗಳು ನನಗೇನ್ ದೊಡ್ಡದಲ್ಲ. ಹೊಳ್ಳಿ ಅಂತ್ಯಕ್ಕೆ ಇರ್ಲಿ ಅಂತೇಳಿ ನೀನು ಮನಸ್ಸು ಮಾಡಕತ್ತಿ. ಹೌದನ? ಹೌದ ಅಲ್ಲ. ಅದು ಎಲ್ಲ ಅಡಿಗೆ ಹಲಿಸಿ ಕೆಟ್ಟ ನಾಶ ಆಗೈತಿ. ಅದನ್ನ ನಾವು ಊಟ ಮಾಡ್ತೀನಿ. ಅದ ಅಡಿಗೆ ನನಗೆ ಬರುವಂಗ ಮಾಡಂತ ಪ್ರಶ್ನೆ ಕೇಳ್ತೀನಿ ನಾನು. ಹೌದನ? ಅಮಾಸಿ 10 ಆಶೀರ್ವಾದ ಕಾಯಿ ಹೋಯ್. ಈ ದೇವ್ರಿಗೆ ಏನು ಗೊತ್ತಾಗತ್ತಪ್ಪ ದೌರ್ಸವ. ಹೌದು ಸರ್. ಅದನ್ನ ಯಾಕೆ ಅಡು ಇಟ್ಟಿರ್ತೀನಿ ನಾನು? ನಿಮಗೆ ಬರ್ತಿರ್ತೈತ್ರಿ ಅಡು ಬಿಟ್ಟಿರ್ತೀರಿ. 5 ಅಮಾಸಿ ತಪ್ಪದ ಹತ್ಬೇಕ. ಹೌದು ಸರ್. ಯಾರೇ ಇದ್ರಾಗ ಏನ್ ಪರೀಕ್ಷೆ ಮನಸ್ಸಿನಾಗ ಮಾಡಿದ್ದು ಹೇಳ್ತಾನಂತದ್ದ. ಈಗ ಸರಿಯಾಗಿ ಕೊಡುದು ಹೋಗುನು ಏನ್ ಹೇಳ್ತಾನ ನೋಡುನು ಅನ್ನೋ ಪ್ರಶ್ನೆ ಇಲ್ಲಿ ಮೂಡೈತಿ ನನಗ. ಯಾರಪ್ಪ ಇದ್ದ ಎಲ್ಲ ಕೇಳೋ ಉಣ್ಕೊಂಡ ನೋಡ. ಹಾ ಕ್ಷಮ ಮಾಡ್ತೀನಿ ನಾನು. ಯಾರು ಕುಡಿದು ಬಂದಿರಿ? ಎಲ್ಲಿ ಹುಣ್ಗುಂಡೆ ಹೋದ ನೋಡ್ಬ ಹೋದ್ರ ಹೊರಗ. ನಮ್ಗೆ ಇಲ್ಲೇ ಗೊತ್ತಿಲ್ಲ. ಕರಿಯೋಲ್ಲ ಗಿಡ ಕರಿಯೋ ಗಿಡ ಹೋಗ್ಯಾನ ಅದಾನ ಹೋಗ್ಯಾನ ಬಂದ್ ಹೋಗ್ಯಾನ. ಗಿಡ ಆ ನೀಲಿ ಹಂಗೆ ಹೋಗಿ ನಿಂತ ನಾವು ಕೈ ಕೊಟ್ಕೊಂಡು ಬಾ. ನೀಲೇಂಗಿ ನೀವ ಬರ್ರಿ. ನೀವು ಬರ್ರಿ. ಅಲ್ಲೇ ನಿಂದ್ರ. ಕುಡಿಯುದಿಲ್ಲ ಅಂದಿಲ್ಲ.
ಮತ್ ನೀನು ಏನ ಆಡುವುದವು ಪ್ರಶ್ನೆಗಳು ಕೆಲಸಗಳು ಅವು ಆಗ್ಬೇಕು ಏನಿಲ್ಲ. ನಿಮ್ಮ ಹೆಣ್ಮಕ್ಳು ಬಂದಾರಿಲ್ಲ ಕರಿವು. ಸರಿ ಸರಿ. ಯಾರಿಗಿ ಆ ಭಕ್ತರಿಗಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ತಿಳಿಲಾರಂಗ ಪ್ರಶ್ನೆ ಹೇಳು ದೇವ್ರು ಇದು ದೊಡ್ಡ ಸಬಲಿ. ಎಲ್ಲೇ ಹುಳುಕೈತಿ, ಎಲ್ಲೇ ಹಣ್ಣು ಕೆಟ್ಟೈತಿ, ಅದನ್ನ ಇಷ್ಟ ನಿಂದು ನೀರು ಇಷ್ಟ ನಿಂದು ಅಂತೇಳಿ ಹೇಳು ದೇವ್ರು ಇದು ನೋಡ. ನಂಬಿಕೊಂಡ ಹೋದ್ರೆ ಅವನ್ನೆಲ್ಲ ನಿನ್ನೆ ಹೆಂಡತಿ ಆ ತರ ಪ್ರಶ್ನೆ ಕೇಳಕ್ ಬಂದಾಳ. ಮತ್ತ ಅದ್ರೊಳಗ ನಿಂದು ತುಡುಗ ಬಡಗ ಒಳಗಿದ್ದೊಳಗ ಇಂಥ ಕೆಲಸ ನಿಂದೈತಿ, ನನ್ನ ಹೆಸರು ಕೆಡಬಾರ್ದು. ಆ ತರ ನಡ್ಕೊಂತೀನಂದ್ರ ನೀವೇನು ಬಗಸ್ತೀರಿ ಅದನ್ನ ಕೊಡ್ಲಿಲ್ಲ ಅಂದ್ರ ದೇವ್ರ ಅಲ್ಲ ಅಂತ ಕರಿ, ದೇವ್ ಅಂತ ಕರಿ. ನಾ ಹೇಳ್ದಂಗ ನೀವ್ ನಡ್ಕೋಬೇಕ. ನಡ್ಕೋರಿ ಇವತ್ತಿಲಿಂದ ನಾ ಸಾವು ಮಟನು ಅದನ್ನ ಎಣ್ಣೆ ಮುಟ್ಟುದಲ್ಲ ಅಂತ ನಾನು ಪ್ರಸಾದ್ ಮಾಡ್ತೀನಿ. ಇಡೀ ಸಭಾಕ ಗೊತ್ತಾಗಿರ್ಬೇಕದ. ನಿನ್ನ ಹೇತಿ ನಿನ್ನ ಹೆಸರೇ ಬೆಳ್ತಾನೆ ನೀರಿದ್ದಿಲ್ಲ, ಕಣ್ಣೀರು ಕೂಳು ಏಕ್ ಮಾಡಿ ಹರ್ಸಕತ್ತಾಳೆ. ಹೌದನಲ್ಲ? ಅಂತಂದ್ರಾಗ ಈ ದೇವ್ರಿಗೆ ಏನ್ ಗೊತ್ತಾಕತಿ? ಯಾವ್ದು ಹಾಕೊಂತೀನಿ ನೋಡಿ. ಯಾನ್ ಮಾಡ್ಕೊಂತೀರಿ ಬೇಕಾದಂತ ನೀರು ಹೊಳಿ ಇದ್ರು ನಾ ಈಸ್ಟ್ ಬರ್ತೀನಿ ಅನ್ನೋದು ಕಡಿಗೆ ಬರ್ಲಪ್ಪ ಅಂತ ಒಂದ್ ಬೇಡ್ಕೋ. ಆ ನೀರಾಗ ಮುನಿಗೆ ನಿಪ್ಪಟ್ಟಿಗೆ ಆಲಪ್ಪ ನಾ ಅಂತ ಒಂದ್ ಬೇಕು. ನಿನಗ ಅವಿಷ್ಯ ಬೇಕಾದ್ರೆ ನೀ ಕೇಳಿದ್ದು ನಾ ಕೊಡ್ಲಿಲ್ಲ ಅಂದ್ರ ನೀ ಸಾವು ಮಠ ನಾನು ನಂಬಣ. ನೋಡ್ರಿ ಏನ್ ಮಾಡ್ತೀರಿ? ಇದು ದೊಡ್ಡ ಲಾಲ್ಸ ಗೋಲಿ ಅಂದ್ರೆ ಏನು? ಎಲ್ಲಾರ ಮ್ಯಾಗ ಜಜ್ಜಿವ. ನೀವು ಏನೋ ಮಾಡಿ ಬಂದ್ರು ಕೂಡ ಇಂತಲ್ಲೇ ದಾರಿ ತಪ್ಪಿರ್ ನೋಡಂತ ನಾ ಹೇಳಿದ್ರ ನನ್ನ ಹೆಸರು ಕರಿ. ಬಹಳ ಪ್ರಶ್ನೆ ಮಾಡೋದು ಬ್ಯಾನಿಂದ ನಿಂದೇನು ರೂವಣ ಉಳಿದಿಲ್ಲ. ಯಾವ್ದಕ್ಕ ನಿನ್ನ ಅವಿಷನ ಇನ್ನು ಎಷ್ಟು ವರ್ಷ ನೀ ಇರ್ತಿ ನಾ ಇರ್ತೇನೆ ಅಂತೇಳಿ ಹೇಳ್ಬಿಡಿ ಅದನ್ನು ಅದನ್ನು ಬರ್ದು ಕೊಡ್ತೇನೆ. ಇಲ್ಲ ನೀ ಹೇಳ್ದಂಗ ನಾ ಪಾಲನೆ ಮಾಡ್ಕೊಂತ ಹೊಕ್ಕಿನಪ್ಪ, ನಮ್ಮನ್ನ ಎತ್ಗೋ ಉದ್ಧಾರ ಮಾಡಂತ ಒಂದಿ ಬೇಡ. ಮಾತಾಡೋಣ. ಮಾತಾಡೋರ ನೀವ್ ಹೆಂಗ್ ಹೇಳ್ತೀರಿ? ಯಾರ್ರಿ ಆಗ ಒಂದ ಪ್ರಶ್ನೆ. ನೀವ್ ಹೇಳ್ದಂಗ್ ನಡ್ಕೊಂತೀನಿ ರಜ. ಏನ್ ತಪ್ಪುದಿಲ್ಲ ಹೌದಲ್ಲ? ಇಲ್ರಿ ಮುಟ್ಟ ನೀನ್ ಏನ್ ಕರಿ, ನೀನ್ ಮುಟ್ಬೇಡಮ್ಮ. ಮುಟ್ಟು ಬಿಡ್ತಾರೆ. ಹೆಣ್ಮಗ ಮುಟ್ಬಾರ್ದು. ಪ್ರಸಾದ ತಗೋ, ಪ್ರಸಾದ ತಗೋದ್ರೆ ಈಡಾಗ ಹಿಡ್ಕೋ ಹಿಡ್ಕೋ ತಗೊಂಡ ನಿನ್ನ ಹೆಂಡತಿ ಕೈ ಕೊಡು. ಕರಿ ಏನ್ ಕೇಳಿ ಕೊಡಲ್ಲ. ಇದು ದೊಡ್ಡ ಲಾಲ್ ಸಭಲಿ ಮುಕ್ಕಳ ನರ ಎನ್ಸೋ ದೇವ್ರು ಇದನ್ನ ದ್ಯಾಸ್ ಇಟ್ಕೋರಿ. ಇನ್ನು ಮ್ಯಾಗ ನಾನು ಏನೋ ಮಾಡಿದ್ದು ಮಾಡಿ ಹೋತು. ನಾನು ನಿನಗ ಧ್ರುವ ಬಾಳ ಮಾಡೀನಿ, ನಿನ್ನ ಬಾಳ ನರಕ ಕೇಳುವಂಗ ಮಾಡೀನಿ. ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದದಿಂದ ಇವತ್ತಿನಿಂದ ನಾನು ನಿನಗೇನು ಧ್ರುವ ಬಗ್ಸುವುದಿಲ್ಲ, ಧ್ರುವ ಮಾಡುವುದಿಲ್ಲ, ತಪ್ಪು ನೋಡುವುದಿಲ್ಲ.
ಅಂದ ಆಕಿ ಕೈಯ ಪ್ರಸಾದ ಕೊಡು. ನಿನ್ನ ಪ್ರಸಾದ ಕೊಡ್ರಪ್ಪ, ಕೊಡು. ಕುಂದ್ರ ಮಕ್ಕ ಒರ್ಸ್ಲೆ ಇಬ್ರು ಹೌದನ ಬರ್ರಿ, ಇಬ್ರು ಬರ್ರಿ. ನೀವು ಕುಂದ್ರ ಬರೋರೇನ್ರಿ? ನೀವು ಕುಂದ್ರ. ನೀವು ಅವ್ರಷ್ಟ್ರು ಒಂದ ಬಂದಾರ. ಹೌದು, ಇವರು ದೇವ್ರು ಹೊರುವರು, ದೇವ್ರು ಹೇಳೋರು, ಅವ್ರು ಶಿಷ್ಯರು. ನೀವ್ ಹೆಂಗ ಹಿರಿಯಾರ? ಈ ಅಜ್ಜಿ ಸದ್ಯಕ್ಕ ಮೆಟ್ಟಿನ ಮ್ಯಾಗ ಗದ್ದಿಗೆ ಮ್ಯಾಗ ನಿಂತು ಪವಾಡ ಹೇಳಾಕ ಪವಾಡ ಮಾಡಾಕತ್ತೇನಲ್ಲ, ಅವ್ರಿಗೆ ಹೇಳಕತ್ತೀನ. ಹೇಳ್ರಿ ಅಣ್ಣಾರ. ಇವನಾಂಗ ಶರೀರ ಸುಟ್ಕೋಬೇಕು. ನನ್ನ ಹೆಸರಿನ ಅವನು ಹೊರಾಕತ್ತಿ, ಹೌದನ? ನಾನು ಹೇಳಕತ್ತೀನಿ, ನೀನು ಒಂದು ವಾಲಿ ಇನ್ನು ಬಲಿತಿಲ್ಲ. ಬಲಿಬೇಕಾದ್ರ ಕಟ್ಟಿಗೆ ದಪ್ಪ ಆಗ್ಬೇಕಾದ್ರ ಅದಕ್ಕೇನ್ ಹಾಕ್ಬೇಕು? ಆ ತರ ಹಾಕಿದಾಗ ಅದು ದಪ್ಪ ಆಗತ್ತೆ. ಬಹಳ ತಪ್ಪು ಮಾಡಬಾರ್ದ. ನನ್ನ ಹೆಸರು ಹೇಳಕತ್ತಿಂದ ನಾಳೆ ಅಮಾಸಿಲಿಂದ ಕುದ್ಲಿ ಹಾಕುವ ಅಮಾಸಿ ಮಟನು ಅಲ್ಲೇ ನನ್ನ ತಳ ಹೆಬ್ಬಳಿಗೆ ಹತ್ಬೇಕು. ನೀ ಹತ್ತಿಸ್ಬೇಕಪ್ಪ. ನೀ ಶೇವ್ಕ್ ಹೋದಲ್ಲ, ಶೇವ್ಕ್ ಹೌದಲ್ಲ, ನೀನ ಹತ್ಬೇಕ. ಆಮ್ಯಾಗ ಅದನ್ನ ಏನ್ ಹೇಳುದು ಹೇಳ್ತೀನಿ, ಆಶೀರ್ವಾದ ಮಾಡುದು. ಈ ವರ್ಷ ಮೊರಂ ಅನ್ನುತ್ತೆ ಗುದ್ಲಿ ಹಾಕು ಅಮಾಸಿ ದಿವಸ ನಿನ್ನ ಅಲ್ಲಿಂದ ಗಟ್ಟಿ ಮಾಡಿ ಕೈ ಬಿಡು. ನನ್ ತಕ್ಕ ಹೋಗ್ಬೇಕ. ನೀ ಇರುದು ಒಂದ್ ಚೋಟ್ ಅದೇಪ್ಪ. ಈ ಕುದುರೆ ಇನ್ನೂ ಒಟ್ಟು ಎತ್ತರ ಕಾಣ್ತೈತ್ ನನಗ. ನಿನ್ನಲ್ಲಿ ಚಟ ಏನೇನದವ? ಏನ್ ಮಾಡ್ತಿ ಚಟ? ನೀನ್ ಬಾಯ್ಲಿಂದ ನೀನೇ ಹೇಳ್ಬೇಕ. ಸಭಾದಾಗ ಹೊಡೆದು ಹೇಳುದಲ್ಲ. ಲೇ ಹುಚ್ಚ, ಲಾಡ್ಸಾ ಬಳಿ ಅಂದ್ರೆ ನನ್ನ ಹೆಸರು ಸುಟ್ಟು ಬಿಡ್ತೀನಿ. ಈ ವರ್ಷ ಮೊಹರಂದಾಗ ಸುಟ್ಟು ಬಿಡ್ತೀನಿ. ನಿನಗ್ ವಾರ್ನಿಂಗ್ ಯಾಕೆ ಕೊಡಾಕತ್ತೀನಿ? ಯಾರ್ಯಾರು ಜಗತ್ತದೊಳಗ ನನ್ನ ಹೆಸರು ಹೇಳ್ತಾರ, ಯಾವ ಊರಾಗ ನನ್ನ ಮೂರ್ತಿ ಐತಿ, ಯಾನಿ ತಪ್ಪು ಕೆಲಸ ಮಾಡ್ತಿ ಅದೆಲ್ಲ ತ್ಯಾಗ ಮಾಡು ಅಂದಾಗ ನನ್ನ ಆಶೀರ್ವಾದ ಇರ್ತೈತಿ. ಯಾವುದೋ ಊರಲ್ಲಿ ಇವನು ಎಲ್ಲ ಪವಾಡ ಮಾಡಿ ಮುಗಿಸ್ಯಾನ. ಮೊದಲ ಇವನು ಏನು ಸಂಭಾಯ್ತಲ್ಲ, ಜಜ್ಜಿ ಜಜ್ಜಿ ಆರದ ಯಾವ ಮೆಟ್ಟಿಗೆ ತಂದು ನಿಂದರ್ಸಿ ನೋಡು. ಯಾವ್ದಕ್ಕೊಂತಿ ನೋಡ ಅಮಾಸಿ ಹತ್ರಿ ಕುರುಡಿಗಿ ಗ್ರಾಮದೊಳಗ ದರ್ಗಾದಾಗ ಯಾವ ತರ ನೀ ಹಿರಿಯ ಹೋದಲ್ಲ ಸೇವ ಮಾಡೋದು, ಯಾವ ತರ ಹೇಳಿನಿ ಆ ತರ ನಡ್ಕೊಂಡ್ರೆ ನಿಮ್ಮ ಊರಾಗು ಈ ಕುದುರೆ ಒಮ್ಮೆ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಿ ಅಲ್ಲೇ ಆಶೀರ್ವಾದ ಮಾಡಿ ಬರ್ತಾನ. ನನ್ನ ತಕ್ಕ ನಡಿಬೇಕು ಕೊಡ್ರಿ. ಏನ ತಪ್ಪು ಮಾಡ್ತೀವಿ ಎಲ್ಲ ತಿದ್ಕೊಂಡ್ಬಿಡ್ರಿ. ಅವನ್ನ ದೇವ್ರು ಹೇಳೋರು ಬಿಟ್ಟು ಬಿಡ್ರಿ ಎಲ್ಲ.
ಮತ್ ನಾ ಏನ್ ಮಾಡೀನಿ ನೀ ಏನ್ ಮಾಡೀನಿ ಅಂದ್ರೆ ಒಡದ್ ಹೇಳಂದ್ರ ಅದಕ್ಕೂ ಗಟ್ಟೆ ನಾನು ಹಿಂದ 4 ಮಂದಿ ನಿಮ್ಮನ್ನ ಬೆನ್ ಹತ್ತಿರ್ತಾರ ಸೇವಕರು ಹತ್ತಿರ್ತಾರಿಲ್ಲ ನಿಮ್ ಮೆಟ್ಟಿಗೆ ನಿಮ್ ಪೂರ್ತಿಯಾಗಿ ನೀವ ದೇವ್ರು ಹೇಳ್ತೀರೋ ದೇವ್ರು ಬರ್ತೀರೋ ಇಂದು ಬೇಕೋ ಬೇಡ ಈಗ ಅದಾರ ಇವ್ರು ಈ ಆಜ್ಜಿನಿಂದ ಯಾಕದಾರ ಹಂಗ ಮೊದಲ ಕುದುರೆಗಳು ಏನದಾವ ದೇವ್ರು ಹೇಳು ದೇವ್ರು ಹೊರು ನೀವು ಶುದ್ಧ ನೀವು ಶುದ್ಧ ಆಗ್ಬೇಕು ಪವಾಡ ಮಾಡಿ ತೋರಿಸ್ಬೇಕು ಅಂದಾಗ ಇದು ಶ್ರೀ ಊರು ದೊಡ್ಡ ಲಾಲ್ ಸಾಬಲ್ಲಿ ಆಶೀರ್ವಾದ ಇರ್ತದೆ ಅಂದ್ರೆ ಸಿಗ್ತೈತೆ ನಿಮ್ಗೆ ಇಲ್ಲಿ ಸಿಗುದು ಹಳೆ ಅಮಾಸಿ ಹತ್ರಪ್ಪ ಇಷ್ಟರು ಅಷ್ಟ್ರ ಹತ್ರ ಬಳಿ ಸೇವೆ ಮಾಡೋರಿದ್ರು ಹೊಲಕ್ಕ ಮನೆಗೆ ಆಶೀರ್ವಾದಕ್ಕಾಯ್ತು ತೊಂಬರಿ ನಾನು ಬೂದಿ ನಂಬ್ರಿ ಅದು ನಿಮ್ಗ ಗೊತ್ತಾಗ